ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರೇಹನ್ಶಿ ಸ್ನಾನ ಚೂರ್ಣಂ ಬಗ್ಗೆ ತುಂಬ ಹೇಳ್ತಾ ಇದ್ದೆ. ಬೆನಿಫಿಟ್ಸ್ ವಿತೌಟ್ ಕೆಮಿಕಲ್ಸ್ ನೀವು ಬೆನಿಫಿಟ್ಸ್ ತಗೋಬೋದು ಅಂತ. ಬಟ್ ಇವತ್ತು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ತೋರ್ಸೋಕ್ಕಾಗಿಲ್ಲ. ಇವತ್ತು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ರಿಸಲ್ಟ್. ಫಸ್ಟ್ ನಾವು ಪೌಡರ್ನ ರೋಸ್ ವಾಟರಲ್ಲಿಲ್ಲ ನಾರ್ಮಲ್ ವಾಟರಲ್ಲಿ ಮಿಕ್ಸ್ ಮಾಡ್ಕೋಬೋದು ನೀವು. ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ನಾವು ಬಾಡಿಗೆಲ್ಲ ಸ್ನಾನ ಮಾಡೋಕ್ಕೆ ಯೂಸ್ ಮಾಡೋಂಗಿದ್ರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಪೌಡರ್ ತೊಗೊಂಡು ಅದರಲ್ಲಿ ವಾಟರ್ ಅಥವಾ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ನಂತರ ನಾವು ಏನು ಮಾಡಬೇಕು ಅಂದರೆ ನಾವು ಯಾವ ಭಾಗಕ್ಕೆ ಹಚ್ತೀವೋ ಅಲ್ಲಿ ಸ್ವಲ್ಪ ಆ ಪಾರ್ಟನ್ನು ನಾವು ಸ್ವಲ್ಪ ವೆಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಪೌಡರ್ ನಾವೇನು ಕಲಿಸ್ಕೊಂಡಿರ್ತೀವಲ್ಲ ಮಿಕ್ಸರ್ ಅದನ್ನು ಅಪ್ಲೈ ಮಾಡಿಕೊಂಡು 2 to 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೋಬೇಕು. ಆ ಸ್ಕ್ರಬ್ ಮಾಡಿದಾಗ ಏನಾಗುತ್ತಂದರೆ ನಮ್ಮ ಬಾಡಿ ನಾವು ಬಿಸಿಲಲ್ಲಿ ತಿರುಗಾಡಿದಾಗ ಏನು ಟ್ಯಾನ್ ಆಗಿರುತ್ತೋ ಸ್ಕಿನ್ ಟ್ಯಾನ್ ಮತ್ತು ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಆ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ ಕ್ಲೀನ್ ಆಗ್ತಾ ಹೋಗುತ್ತೆ. ಪ್ಲಸ್ ನಮಗೆ ಬಾಡಿ ಮಾಯ್ಶ್ಚರೈಸ್ ಕಾಪಾಡ್ಕೊತೀವಿ. ನಮ್ಮ ಬಾಡಿನ ಸ್ಕಿನ್ನಿಂದ ಮಾಯ್ಶ್ಚರೈಸ್ ಕಾಪಾಡ್ಕೊತೀವಿ. ನಮಗೆ ಒಬ್ರೊಬ್ರಿಗೆ ಹಿಂಗೆ ಸ್ಕಿನ್ ಹೊರಟಿರುತ್ತೆ, ಅದು ಕೂಡ ಸಾಫ್ಟ್ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಸ್ಕ್ರಬ್ ಮಾಡ್ತಾ ಇದ್ದೀನಿ, ಅದು ಯಾವ ಥರ ಕಲರ್ ಇರೋದು ಇವಾಗ ಯಾವ ಥರ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ ಹುಡುಗರು ಬಿಸಿಲಲ್ಲಿ ತಿರುಗಿ ಅವ್ರು ಏನಾಗಿದ್ದಾರೆ ಟ್ಯಾನ್ ಆಗಿದ್ದಾರೆ. ಅದು ನಾನು ಸ್ಕ್ರಬ್ ಮಾಡ್ದಂಗೆಲ್ಲ ಅದು ವಾಟರಿ ಆಗಿ ಕನ್ವರ್ಟ್ ಆಗ್ತಾ ವಾಟರಿಯಲ್ಲಿ ಆಗಿ ಡಸ್ಟ್ ಎಲ್ಲ ನಮಗೆ ಹೊರಗಡೆ ಕಾಣ್ತಾ ಇದೆ. ಅದೇ ಥರ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ನಮ್ಮ ಸ್ಕಿನ್ ಕೂಡ ಗ್ಲೋ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ನೋಡ್ಬೋದು, ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿದ ಮೇಲೆ ವಾಶ್ ಮಾಡ್ಬೋದು ನೀವು. ಆಮೇಲೆ 5 ಮಿನಿಟ್ಸ್ ಆದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇವಾಗಲ್ಲಿ ಸ್ಕ್ರಬ್ ಮಾಡೋ ಪಾರ್ಟ್ ಮತ್ತು ಮೇಲೆ ಇರೋ ಸ್ಕಿನ್ ನೀವು ಡಿಫ್ರೆನ್ಸ್ ಅನ್ನೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಯಾಕಂದರೆ ಅಲ್ಲಿ ಮೇಲೆ ಸ್ಕಿನ್ ಎಷ್ಟು ಟ್ಯಾನ್ ಆಗಿದೆ ಅಂದರೆ ಅಷ್ಟು ಡಾರ್ಕ್ ಆಗಿದೆ. ನಾನಿವಾಗ ನಾನು ಯಾವ ಪಾರ್ಟಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀನೋ ಅಲ್ಲಿ ಅವಾಗೆ ನಿಮಗೆ ಗ್ಲೋ ಅನ್ನೋದು ಶೈನ್ ಅನ್ನೋದು ಕಾಣಿಸ್ತಾ ಹೋಗ್ತಾ ಇದೆ. ಅದು ಒಂದೇ ದಿನಕ್ಕೆ ರಿಸಲ್ಟ್ ಸಿಗೋದಲ್ಲ. ಇದನ್ನು ನೀವು ಪ್ರತಿದಿನವೂ ನೀವು ಯೂಸ್ ಮಾಡ್ತಾ ಹೋದರೆ ನೀವೇ ಕಣ್ಣಾರೆ ನೋಡ್ಕೋಬೋದು ಬೆನಿಫಿಟ್ಸ್. ನಿಮ್ಮ ಸ್ಕಿನ್ನ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮಾಯ್ಶ್ಚರ್ ಆಗಿರುತ್ತೆ, ಎಷ್ಟು ಸಾಫ್ಟಾಗಿ ಆಗುತ್ತೆ ಅನ್ನೋದು. ಆಮೇಲೆ ನೀವು ಎಷ್ಟೇ ಹೊರಗಿಂದ ಕೇರ್ ಮಾಡಿದರೂ ಸ್ಕಿನ್ನಿಗಾಗಿರ್ಬೋದು, ಹೇರಿಗಾಗಿರ್ಬೋದು, ನಾವು ಹೊರಗಡೆ ಎಷ್ಟೇ ಕೇರ್ ಮಾಡಿದರೂ ಕೂಡ ನಾವು ತಿನ್ನೋ ಆಹಾರದಿಂದ ಮೇನ್ ನಮಗೆ ಪ್ರೋಟೀನ್ಸ್ ಅನ್ನೋದು ಸಿಗ್ಬೋದು, ಫೈಬರ್ ಎಲ್ಲನೂ ಅದರಿಂದನೇ ಸಿಗೋದು. ಅದ್ರ ಸಲುವಾಗಿ ಒಳ್ಳೆ ಆಹಾರ ತಗೊಳ್ಳಿ, ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ. ಓಕೆನಾ? ಇವಾಗ ನೀವು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ ನಾನು ಸ್ಕ್ರಬ್ ಮಾಡ್ತಾ ಇರೋದು. ಇವಾಗ ನೋಡಿ, ಪೂರ್ತಿ ಕೈ ವಾಶ್ ಮಾಡಿದ ಮೇಲೆ ಯಾವ ಥರ ಡಿಫ್ರೆನ್ಸ್ ಅನ್ನೋದು ಕಾಣ್ತಾ ಇದೆ ಅಂತ. ಮೇಲೆ ಸ್ಕಿನ್ನಿಗೂ ಕೆಳಗಡೆ ನಾನು ತಿಕ್ಕಿದ ಪಾರ್ಟಿಗೂ ಎಷ್ಟು ಡಿಫ್ರೆನ್ಸ್ ಅನ್ನೋದು ನೀವೇ ಕಾಣ್ಬೋದು. ನಾನು ಯಾವ ಥರ ಪ್ರಿಪೇರ್ ಮಾಡಬೇಕನ್ನೋದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಕೂಡ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆಯಿತಾ? ನಿಮಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೆ ಮಾಡ್ಕೊಳಕ್ಕಾಗಿಲ್ಲ ಅಂದವರು ನಮಗೆ ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು.